ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕೆರೆಯರ್ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ಸ್ಪೆಷಲ್ ನಾವು ಏನಪ್ಪಾ YT ಸ್ಟುಡಿಯೋದಲ್ಲಿ ಬಂದಿರತಕ್ಕಂಥ ಒಂದು ನೋಟಿಫಿಕೇಶನ್ ಬಗ್ಗೆ ಏನಪ್ಪಾ ಅಂದ್ರೆ ನಾನು ನಿಮ್ಗೆ ಮುಂದೆ ಏನಪ್ಪಾ ಮಾತನಾಡಲು ಬಂದಿದ್ದೀನಿ. ಅದು ಏನಪ್ಪಾ ನೋಟಿಫಿಕೇಶನ್ ಅನ್ನೋದನ್ನ ಏನಪ್ಪಾ ಅಂದ್ರೆ ಈಗ ನಿಮ್ಮ ಮುಂದೆ ಓಪನ್ ಮಾಡಿ ತೋರಿಸ್ತೀನಿ, ನೋಡ್ಬೋದು. ಇಲ್ಲಿ ಬಂದ್ಬಿಟ್ಟು ನಾವು ಏನಪ್ಪಾ ಅಂದ್ರೆ ಬೆಲ್ ಐಕನ್ ಮೇಲೆ ಬಂದ ನಂತರ ಇಲ್ಲಿ ಏನಾಗೈತಪ್ಪ ಅಂದ್ರೆ ಇಲ್ಲಿ ನೋಟಿಫಿಕೇಶನ್ ಅಂತ ಈಗ ನೋಡ್ಬೋದು. ಅಪ್ಡೇಟಿಂಗ್ ಹೌ ವೇ ಕಂಟೆಂಟ್ ಅಂಡ್ ಪಬ್ಲಿಕ್ ವ್ಯೂಸ್ ಅಂತೇಳಿ. ಇದರಿಂದ ಏನಪ್ಪಾ ಅಂತಂದ್ರೆ ಯಾವ ತರನಾದ ಒಂದು ವ್ಯೂಸ್ ಅನ್ನ ಕೌಂಟ್ ಮಾಡಲಾಗೈತಿ ಅಂತ ಅನ್ನೋದ್ರ ಕುರಿತಾಗಿ ಏನಪ್ಪಾ ಅಂದ್ರೆ ಇದರ ವಿವರಣೆಯನ್ನು ಕೊಟ್ಟಿದ್ದಾರೆ. ಲೈಕ್ ಮತ್ತು ಶಾರ್ಟ್ಸ್, ಲಾಂಗ್ ಫಾರ್ಮ್ ಮತ್ತು ಲೈವ್ ನಲ್ಲಿ ಏನಪ್ಪಾ ಅಂದ್ರೆ ವ್ಯೂಸ್ ಅನ್ನ ಯಾವ ತನಾಗಿ ಕೌಂಟ್ ಮಾಡ್ತಾರ ಅನ್ನೋದ್ರ ಕುರಿತಾಗಿ ಏನಪ್ಪಾ ಅಂತಂದ್ರೆ ಸವಿಸ್ತಾರವಾಗಿ ಏನಪ್ಪಾ ಅಂದ್ರೆ ಇದರಲ್ಲಿ ಹೇಳ್ಕೊಡ್ಲಾಗೈತಿ. ಇದು ಅಪ್ಡೇಟ್ ಅನ್ನ ಎಷ್ಟನೇ ತಾರೀಕಿನಿಂದ ಆಗುತ್ತೆ ಅಂತ ಅನ್ನೋದನ್ನ ನೋಡೋದಕ್ಕಾಗಿ ಏನಪ್ಪಾ ಅಂದ್ರೆ ನಾನೀಗ ಕ್ರೋಮ್ ಬ್ರೌಸರ್ನಲ್ಲಿ ಹೊಂಟೀನಿ. ಕ್ರೋಮ್ ಬ್ರೌಸರ್ನಲ್ಲಿ ಸೀದಾ ಡೈರೆಕ್ಟ್ ಆಗಿ ಓಪನ್ ಆಗ್ತೈತಿ. ನಿಮ್ಮ ನೆಟ್ ಏನಪ್ಪಾ ಅಂದ್ರೆ ಸ್ಪೀಡ್ ಇತ್ತಾನೆ ಏನಪ್ಪಾ ಜಲ್ದಿನ ಬರ್ತೈತಿ, ನೆಟ್ ಸ್ಲೋ ಇತ್ತಾನೆ ಏನಪ್ಪಾ ಆರಾಮಾಗಿ ಬರ್ತೈತಿ. ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಏನಿಲ್ಲ ಬರ್ತಾ ಇಲ್ಲ ಅಂತ ಅನ್ನುವಂಥದ್ದು ಏನಿದೇನಿಲ್ಲ. ಇಲ್ಲಿ ಸೀದಾ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನಾನು ನಿಮಗೆ ಏನಪ್ಪಾ ಹೇಳಿ ತಿಳಿಸಿ ಹೇಳುವಂಥದ್ದು ಏನು ಅವಶ್ಯಕತೆ ಏನಿಲ್ಲ ಅಂದ್ಕೋತೀನಿ. ಏನಪ್ಪಾ ಪ್ರತಿಯೊಂದನ್ನು ಏನಪ್ಪಾ ಅಂದ್ರೆ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತೀನಿ. ಇದು ಯಾವಾಗಿಂದ ಚಾಲು ಆಗ್ತೈತಪ್ಪ ಅಂತಂದ್ರೆ 24/8/2026 ಚಾಲು ಆಗತೈತಿ. ಯಾವ ಥರ ಕೌಂಟ್ ಆಗ್ತೈತಪ್ಪ ಅಂತಂದ್ರೆ ಮೊದಲು ಯಾವ ಥರನಾಗಿತ್ತಪ್ಪ ಅಂದ್ರೆ ಒಂದು ಲಿಮಿಟ್ ಇತ್ತು. ಯಾವುದೇ ಒಂದು ವ್ಯೂಸನ್ನು ಕೌಂಟ್ ಮಾಡೋದಕ್ಕೆ ಈ ಎಷ್ಟು ಎಂಗೇಜ್ ಆಗಿರ್ಬೇಕು, ಅದು ಎಷ್ಟು ಎಂಗೇಜ್ ಆದ್ರೆ ಏನಪ್ಪಾ ಅಂದ್ರೆ ವ್ಯೂಸ್ನಲ್ಲಿ ಕೌಂಟ್ ಆಗ್ತಿತ್ತು ಅನ್ನೋದ್ರ ಕುರಿತಾಗಿ ಏನಪ್ಪಾ ಅಂತಂದ್ರೆ ಇದರಲ್ಲಿ ರೂಲ್ಸ್ ಇತ್ತು. ಆ ರೂಲ್ಸನ್ನು ತೆಗೆದುಬಿಟ್ಟು ಏನಪ್ಪಾ ಅಂತಂದ್ರೆ ಓನ್ಲಿ ಏನಪ್ಪಾ ಅಂದ್ರೆ ನಿಮ್ಮ ವಿಡಿಯೋ ಏನಪ್ಪಾ ಅಂದ್ರೆ ಪ್ಲೇ ಆಯ್ತಪ್ಪ ಅಂತಂದ್ರೆ ಅದು ವ್ಯೂನಲ್ಲಿ ಏನಪ್ಪಾ ಅಂದ್ರೆ ಕೌಂಟ್ ಆಗ್ತಾ ಇದೆ. ಇದರಿಂದ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾದ ಒಂದು ಪೇಮೆಂಟ್ನಲ್ಲಿ ಏನಪ್ಪಾ ಅಂದ್ರೆ ಇದರಿಂದಾಗಿ ಯಾವುದೇ ರೀತಿಯಾದ ಬದಲಾವಣೆ ಆಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ಒಂದು ನ್ಯೂ ಕ್ರಿಯೇಟರ್ಗೆ ಒಂದು ಮನೋಬಲವನ್ನು ಹೆಚ್ಚು ಮಾಡೋದಕ್ಕೆ, ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಉತ್ಸಾಹವನ್ನು ಹೆಚ್ಚು ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಇದು ಯೂಟ್ಯೂಬ್ ತೆಗೆದುಕೊಂಡೈತಿ. ಅದನ್ನು ಯಾವ ತರನಾಗಿ ಮಾಡ್ತೈತಿ ಅನ್ನೋದ್ರ ಕುರಿತಾಗಿ ಏನಪ್ಪಾ ಅಂದ್ರೆ ನಿಮಗೆ YT ಸ್ಟುಡಿಯೋದಲ್ಲಿ ಮತ್ತೆ ಹೊಳೆ ಬಂದು YT ಸ್ಟುಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಈಗ ನಾವು ಹೋಮ್ ಟ್ಯಾಬ್ನಲ್ಲಿ ಬಂದ ನಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ಈಗ ನೀವು ನೋಡ್ಬೋದು. ಏನಪ್ಪಾ ಅಂತಂದ್ರೆ ನೀವು ಮೇಲ್ಗಡೆ ನೋಡ್ತೀರಿ ನಿಮ್ಮ ಸಬ್ಸ್ಕ್ರೈಬರ್ ಎಷ್ಟಿದ್ದಾರೆ ಅಂತೇಳಿ. ಅದಾದ ನಂತರ ಏನಪ್ಪಾ ಅಂತಂದ್ರೆ ಟೋಟಲ್ ವ್ಯೂಸ್ 28 ದಿನದಲ್ಲಿ ಟೋಟಲ್ ವ್ಯೂಸ್ ಎಷ್ಟೈತಿ ಮತ್ತು ಏನಪ್ಪಾ ಅಂದ್ರೆ ವಾಚ್ ಅವರ್ ಎಷ್ಟೈತಿ ಅಂತ ಇದೆಯಲ್ಲ. ವ್ಯೂಸ್ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಆಗ್ತೈತಿ, ಇನ್ಕ್ರೀಸ್ ಯಾಕೆ ಆಗ್ತೈತಿಪ್ಪ ಅಂತಂದ್ರೆ ನಾವು ಏನಪ್ಪಾ ಅಂದ್ರೆ ಈ ಥರನಾಗಿ ರಿಪ್ಲೇಸ್ ಮಾಡಿದ ನಂತರ ಏನಪ್ಪಾ ಅಂದ್ರೆ ಒಂದು ಸ್ವಲ್ಪ ತಿರುಗಿದ ನಂತರ ಏನಪ್ಪಾ ರಿಪ್ಲೇಸ್ ಆಗ್ತಿತ್ತು. ರಿಪ್ಲೇಸ್ ಆದ ನಂತರ ಏನಪ್ಪಾ ಅಂತಂದ್ರೆ ವ್ಯೂಸ್ಗಳು ಏನಪ್ಪಾ ಭಾಳ ಹೊತ್ತಿನಿಂದ ಏನಪ್ಪಾ ಅಂದ್ರೆ ನೋಡಿರ್ಲಿಲ್ಲ ಅಂದ್ರೆ ಡಿಕ್ರೀಸ್ ಆಗ್ತಿದ್ವು. ಡಿಕ್ರೀಸ್ ಅಂದ್ರೆ ಏನಪ್ಪಾ ಅಂದ್ರೆ ಕಡಿಮೆ ತೋರಿಸ್ತಿತ್ತು. ಯಾಕೆ ಕಡಿಮೆ ತೋರಿಸ್ತಿತ್ತು ಅಂದ್ರೆ ವೆರಿಫೈ ಮಾಡಿದ ನಂತರ ಏನಪ್ಪಾ ಅಂತಂದ್ರೆ ಆ ವ್ಯೂಗಳು ಏನಪ್ಪಾ ಇರ್ತಿದ್ವು ಕಮ್ಮಿ ಆದ ನಂತರ ನಮಗೇನು ಅನಿಸ್ತಿತ್ತು ಏನಪ್ಪಾ ಅಂತಂದ್ರೆ ಇದು ರಿಪ್ಲೇಸ್ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ನಮ್ಮ ವ್ಯೂಸ ಕಟ್ ಆಗ್ತೈತೆ ಅಂತ. ಈಗಿಂದ ದೊಡ್ಡ ಯೂಟ್ಯೂಬರ್ ಏನಪ್ಪಾ ಅಂದ್ರೆ ದೊಡ್ಡದಾಗಿ ಮಾತನಾಡಿಕಿಂತ ಏನಪ್ಪಾ ಹೇಳಿದ್ರು. ಆದರೆ ಏನಪ್ಪಾ ಅಂದ್ರೆ ಅದೇ ಥರನಾಗಿ ಯಾವುದೇ ರೀತಿಯಾದ ಇದನ್ನಿಲ್ಲ. ಅದಾದ ನಂತರ ಏನಪ್ಪಾ ಅಂದ್ರೆ ಇನ್ನೊಂದು ಏನು ಆಗ್ತೈತಪ್ಪ ಅಂತಂದ್ರೆ ಇದರಿಂದ ಇಲ್ಲಿ ಅರ್ನ್ ಅನ್ನುವಂಥ ಬಟನ್ ಮೇಲೆ ನಾವು ಬಂದ ನಂತರ ಏನಪ್ಪಾ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಬದಲಾವಣೆಗಳು ಏನಪ್ಪಾ ಅಂದ್ರೆ ಆಗೋದದಾವ. ಮುಂದಿನ ಒಂದು ಫೆಬ್ರವರಿ ತಿಂಗಳಿಂದ ಏನಪ್ಪಾ ಅಂದ್ರೆ ಇದರ ಬದಲಾವಣೆಗಳನ್ನು ಏನಪ್ಪಾ ಅಂದ್ರೆ ತರ್ತಾ ಇದೆ ಯೂಟ್ಯೂಬ್. ಅದು ಯಾವ ಥರನಾಗಿ ಬದಲಾವಣೆಪ್ಪ ಅಂತಂದ್ರೆ ಇಲ್ಲಿ 4,000 ವಾಚ್ ಅವರ್ ಇದೆಯಲ್ಲ, ಇಲ್ಲಿ 8,000 ವಾಚ್ ಅವರನ್ನು ಏನಪ್ಪಾ ಅಂತಂದ್ರೆ ಇದನ್ನು ತೋರಿಸ್ತಾ ಇದೆ. ತೋರಿಸುತ್ತೆ. ಅದಾದ ನಂತರ ಏನಪ್ಪಾ ಅಂದರೆ ಇಲ್ಲಿ ಶಾರ್ಟ್ ಸ್ಪೀಡ್ನಲ್ಲಿ 10 ಮಿಲಿಯನ್ ಅಂತ ಇದೆಯಲ್ಲ, ಅದನ್ನು ಏನಪ್ಪಾ ಅಂದರೆ 20 ಮಿಲಿಯನ್ಗೆ ಒಯ್ತಾ ಇದೆ. ಇದು ಏನಪ್ಪಾ ಅಂದ್ರೆ ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಈ ಟಾರ್ಗೆಟನ್ನು ಯಾರು ಫೋನ್ ಮಾಡ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂತಂದರೆ ಯಾವುದೇ ರೀತಿಯಾದ ಏನಪ್ಪಾ ಅಂದ್ರೆ ವ್ಯೂಸನ್ನು ತರುವುದು, ಅದು ಮುಂದಿನ ಪೇಮೆಂಟ್ನಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲದೆ ಏನಪ್ಪಾ ಅಂದರೆ ನಾವು ಇದನ್ನು ಮಾಡ್ಕೋಬೋದು, ಅರ್ನನ್ನು ಮಾಡ್ಬೋದು ಅನ್ನೋದಕ್ಕೆ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಭಾಳ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನೊಂದು ಏನಪ್ಪಾ ಅಂದ್ರೆ ವ್ಯೂ ಕೌಂಟ್ನಲ್ಲಿ ಏನಪ್ಪಾ ಅಂತಂದರೆ ಅತಿ ಹೆಚ್ಚು ವ್ಯೂ ಕೌಂಟನ್ನು ತೋರಿಸೋದ್ರಿಂದ ಏನಪ್ಪಾ ಅಂತಂದರೆ ಜನರ ಒಂದು ಮೆಚ್ಚುಗೆಗೂ ಕೂಡ ಏನಪ್ಪಾ ಅಂತಂದ್ರೆ ಪಾತ್ರ ಆಗ್ತೈತಿ ಅಂತ ಹೇಳ್ಬೋದು. ಹೌದು, ಈಗ ನೀವು ನೋಡ್ಬೋದು. ಇನ್ನೊಂದು ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ನಮ್ದು ಯಾವುದು ಬರ್ತೈತಿಪ್ಪ ಅಂತಂದ್ರೆ ಯೂಟ್ಯೂಬ್ನಲ್ಲಿ ಈಗ ಆಗಲಿ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ
ಅಂದರೆ ತಮ್ನೀಲನ್ನು ಹಾಕ್ಬೋದು. ತಮ್ನೀಲನ್ನು ಯಾವ ಥರ ಹಾಕ್ಬೋದು ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದ್ರೆ ಮೊದಲು ಹಾಕ್ತಿದ್ವು. ಆ ಥರನಾಗಿನೂ ಕೂಡ ಹಾಕ್ಬೋದು. ಈಗ ಏನಪ್ಪ ಅಂದ್ರೆ ಮತ್ತೊಂದು ಥರನಾಗಿ ಏನಪ್ಪ ಅಂದ್ರೆ ತಮ್ನೀಲನ್ನು ನಾವು ಕ್ರಿಯೇಟ್ ಮಾಡಿಬಿಟ್ಟು ಈಗ ಏನಪ್ಪ ಅಂದ್ರೆ ಲಾಂಗ್ ವಿಡಿಯೋಗೆ ಹಾಕ್ತೀವಲ್ಲ, ಅದೇ ಥರನಾಗಿ ಯಾವ ಥರ ಹಾಕಬೇಕು ಅನ್ನೋದ್ರ ಕುರಿತಾಗಿನೂ ಕೂಡ ಏನಪ್ಪ ಅಂತಂದ್ರೆ ಯೂಟ್ಯೂಬ್ ಏನಪ್ಪ ಮಾಡಿದಪ್ಪ ಅಂದ್ರೆ ಅಪ್ಡೇಟ್ ಮಾಡೈತಿ. ಅದನ್ನು ಏನು ಮಾಡ್ತಾಯಿದ್ದೀಪ್ಪ ಅಂದ್ರೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿ ಹೇಳ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.